ಹಾಯ್ ವೀಕ್ಷಕರೇ ನೋಡಿ, ಈಗಾಗಲೇ ಸರ್ಕಾರದಿಂದ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 8,000 ಬಾಕಿ ಇರುವ ಗೃಹಲಕ್ಷ್ಮಿ ಹಣನ ಸರ್ಕಾರ ಜಮಾ ಮಾಡಿದ್ದು, ನಿಮ್ಮ ಬ್ಯಾಂಕ್ ಖಾತೆಗೆ ಖಂಡಿತವಾಗಿಯೂ ಹಣ ಬಂದೇ ಬರುತ್ತೆ. ಯಾಕಂದರೆ ಫಲಾನುಭವಿಗಳಿಗೆ 8,000 ಹಣ ಬಂದಿರೋದಕ್ಕೆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ಕೂಡ ನಾನು ಇವಾಗ ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ 8,000 ಗೃಹಲಕ್ಷ್ಮಿ ಹಣನ ಸರ್ಕಾರ ಜಮಾ ಮಾಡ್ತಾ ಇದ್ದು, ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಮಾರ್ಚ್ 17 ಅಂದರೆ ಇಂದು ಮಂಗಳವಾರದಿಂದ ಕರ್ನಾಟಕದ 29 ಜಿಲ್ಲೆಗಳ ಪ್ರತಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಈ 8,000 ಹಣ ಬರ್ತಾ ಇದೆ. ನೀವು ಈ ಒಂದು ಹಣನ ಪಡಿಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಮರು ಅರ್ಜಿನ ಹಾಕಬೇಕು ಅಂತ ಸರ್ಕಾರ ಆದೇಶ ಕೊಟ್ಟಿದೆ. ಅದೇ ರೀತಿ ಪ್ರತಿಯೊಂದು ರೇಷನ್ ಕಾರ್ಡ್ದಾರರಿಗೂ ಕೂಡ ಯುಗಾದಿ ಹಬ್ಬಕ್ಕೆ 3 ಭರ್ಜರಿ ಗುಡ್ಡಿಸ್ನ ಸರ್ಕಾರ ಕೊಟ್ಟಿದ್ದು, ಸರ್ಕಾರದಿಂದ ಯುಗಾದಿ ಹಬ್ಬಕ್ಕೆ ಏನೆಲ್ಲ ಮಾಹಿತಿ ಬಂದಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೋಡಿ ವೀಕ್ಷಕರೇ, ನೀವೇನಾದ್ರೂ ಇದೇ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದು ಅಥವಾ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹೌದು ವೀಕ್ಷಕರೇ, ಈ ಬಾರಿ ಸರ್ಕಾರ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರ ಬ್ಯಾಂಕ್ ಖಾತೆಗೆ ಬಾಕಿ ಇರುವ 8,000 ಹಣನ ಜಮಾ ಮಾಡ್ತಾ ಇದೆ. ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ 4 ತಿಂಗಳ ಹಣನ ಸರ್ಕಾರ ಒಟ್ಟಿಗೆ ಜಮಾ ಮಾಡ್ತಾ ಇದೆ. ಮೊದಲು ನಿಮ್ಮ ಬ್ಯಾಂಕ್ ಖಾತೆಗೆ 26, 27 ಈ 2 ತಿಂಗಳ 4,000 ಹಣ ಜಮಾ ಆಗುತ್ತೆ. ನಂತರ 27 ಮತ್ತು 29 ಅಂದರೆ 2 ತಿಂಗಳ 4,000 ಹಣ ಬರುತ್ತೆ. ಒಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ 4 ತಿಂಗಳ 8,000 ಹಣನ ಸರ್ಕಾರ ಜಮಾ ಮಾಡುವುದಾಗಿ ನಿರ್ಧಾರ ಮಾಡಿದ್ದು, ಈಗಾಗಲೇ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಶಿವಮೊಗ್ಗ ಮತ್ತು ತುಮಕೂರು ಈ ಜಿಲ್ಲೆಗಳಿಗೆ ಈಗಾಗಲೇ 4,000 ಹಣ ಜಮಾ ಆಗಿದ್ದು, ಉಳಿದಿರುವ ಮತ್ತೆ 2 ತಿಂಗಳ 4,000 ಹಣನ ಜಮಾ ಮಾಡ್ತಾ ಇದೆ. ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ವಿಜಯನಗರ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು ಮತ್ತು ಉಡುಪಿ ಈ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಸರ್ಕಾರದಿಂದ 4,000 ಗೃಹಲಕ್ಷ್ಮಿ ಹಣನ ಸರ್ಕಾರ ಜಮಾ ಮಾಡಿದೆ. ಉಳಿದಿರುವ 2 ತಿಂಗಳ 4,000 ಹಣನ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಜಮಾ ಮಾಡ್ತಾ ಇದ್ದು, ಮಾರ್ಚ್ 17 ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಮಂಗಳವಾರದಿಂದ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಫಲಾನುಭವಿಗಳಿಗೆ ಈ ಗೃಹಲಕ್ಷ್ಮಿ ಹಣನ ಸರ್ಕಾರ ಜಮಾ ಮಾಡ್ತಾ ಇದೆ. ಆದರೆ ನೀವು ಈ ಗೃಹಲಕ್ಷ್ಮಿ ಯೋಜನೆಯ 8,000 ಹಣನ ಪಡಿಬೇಕು ಅಂದರೆ ಗೃಹಲಕ್ಷ್ಮಿಗೆ ನೀವು ಮರು ಅರ್ಜಿನ ಹಾಕಬೇಕು. ಯಾಕಂದರೆ ಈ ಬಾರಿ ಸುಮಾರು 2,50,000ಕ್ಕಿಂತ ಅಧಿಕ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣನ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ. ಯಾಕಂದರೆ ಈ 2,50,000 ಮಹಿಳೆಯರು ಮರಣ ಹೊಂದಿದ್ದಾರೆ. ಅಂದರೆ ಮರಣ ಹೊಂದಿರುವಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೂ ಕೂಡ ಸರ್ಕಾರ ಈಗಾಗಲೇ ಗೃಹಲಕ್ಷ್ಮಿ ಹಣನ ಜಮಾ ಮಾಡ್ತಾ ಇದ್ದು, ಯಾರೆಲ್ಲ ಫಲಾನುಭವಿಗಳು ಮರಣ ಹೊಂದಿದ್ದು ಅವರ ಬ್ಯಾಂಕ್ ಖಾತೆಗೆ ಹಣ ಬಂದಿದೆ ಅಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗ್ತಾ ಇದೆ. ಒಂದು ವೇಳೆ ಆ ಒಂದು ಮನೆಯ ಸದಸ್ಯರು ಅವರ ಬ್ಯಾಂಕ್ ಖಾತೆಗೆ ಬಂದಿರುವ ಒಂದು ಹಣನ ATM ಮೂಲಕ ತಗೊಂಡಿದ್ದು ಅಥವಾ ಯಾವುದೇ ರೀತಿಯಾಗಿ ಹಣನ ತಗೊಂಡಿದ್ರೆ ಅಂತಹ ಫಲಾನುಭವಿಗಳ ಒಂದು ರೇಷನ್ ಕಾರ್ಡ್ನ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಸರ್ಕಾರ ಆದೇಶನ ಕೊಟ್ಟಿದೆ. ಇದೇ ಕಾರಣಕ್ಕೆ ನೀವು ಇನ್ನು ಮುಂದೆ ಪ್ರತಿ ವರ್ಷದ ಅಂತ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿನ ಹಾಕಬೇಕು. ಹೀಗೆ ಮರು ಅರ್ಜಿನ ಹಾಕುವಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟ್ನ ಕೊಟ್ಟು ಅರ್ಜಿನ ಹಾಕಬೇಕಾಗುತ್ತೆ. ಒಂದು ಸಲ ನೀವು ಅರ್ಜಿನ ಹಾಕಿ ಆದಮೇಲೆ ನಂತರ 1 ತಿಂಗಳು ಆದಮೇಲೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಶುರುವಾಗುತ್ತೆ. ಅದೇ ಒಂದು ಕಾರಣಕ್ಕೆ ಈ ಬಾರಿ ಸರ್ಕಾರ ಇದೇ ಮಾರ್ಚ್ ತಿಂಗಳಿಂದ ನಿಮ್ಮ ಒಂದು ಮನೆಯ ಬಾಗಿಲಿಗೆ ಸರ್ಕಾರದಿಂದ ನೇಮಕಗೊಂಡ ಅಧಿಕಾರಿಗಳು ಬಂದು ಪ್ರತಿಯೊಂದು ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ತಗೊಂಡೋಗ್ತಾರೆ. ಯಾಕಂದರೆ ಫಲಾನುಭವಿಗಳು ಅವರ ಬ್ಯಾಂಕ್ ಖಾತೆಗೆ ಹಣನ ಪಡಿತಾ ಇರೋದು ನಿಜನಾ ಅಥವಾ ಫಲಾನುಭವಿಗಳ ಒಂದು ಹಣನ ಅಕ್ರಮವಾಗಿ ಬೇರೆ ಯಾರಾದ್ರೂ ಪಡಿತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಸರ್ಕಾರ ಈ ಒಂದು ಕ್ರಮನ ಕೈಗೊಂಡಿದ್ದು, ಆದಷ್ಟು ಬೇಗ ನಿಮ್ಮ ಮನೆಯ ಒಂದು ಬಾಗಿಲಿಗೂ ಕೂಡ ಸರ್ಕಾರದಿಂದ ನೇಮಕಗೊಂಡಿರುವಂತಹ ಅಧಿಕಾರಿಗಳು ಬರ್ತಾರೆ. ಆ ಒಂದು ಅಧಿಕಾರಿಗಳು ಬಂದಾಗ ನೀವು ನಿಮ್ಮ ಬಳಿ ಇರುವಂತಹ ಎಲ್ಲ ದಾಖಲಾತಿಗಳನ್ನ ಕೊಡಿ ಮತ್ತು ಯುಗಾದಿ ಹಬ್ಬ ಬರುವಷ್ಟರಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ 8,000 ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಅದೇ ರೀತಿ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಂದು ಕಾರ್ಡ್ದಾರರಿಗೂ ಕೂಡ ಸರ್ಕಾರ 3 ಭರ್ಜರಿ ಗುಡ್ಡಿಸ್ನ ಕೊಟ್ಟಿದ್ದು,
ಈ ಬಾರಿ ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೂ ಕೂಡ ಸರ್ಕಾರ ಗುಡ್ ನ್ಯೂಸ್ನ ಕೊಟ್ಟಿದೆ. ಇಲ್ಲಿ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿ ಕಾರ್ಡಿಗೂ ಕೂಡ ಇನ್ನು ಮುಂದೆ ಪ್ರತಿ ತಿಂಗಳು ಸರ್ಕಾರ ಉಚಿತ ಅಕ್ಕಿನ ಕೊಡ್ತಾ ಇಲ್ಲ. ಅಂದರೆ ರಾಜ್ಯ ಸರ್ಕಾರದಿಂದ ಉಚಿತ ಅಕ್ಕಿ ಕ್ಯಾನ್ಸಲ್ ಆಗಿದೆ. ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಹಾಗಾದರೆ ಮತ್ತೇನು ಗುಡ್ ನ್ಯೂಸ್ ಕೊಟ್ಟಿರ್ಬೋದು ಅಂತ ಕೇಳ್ಬೋದು. ಯಾಕಂದರೆ ರಾಜ್ಯ ಸರ್ಕಾರ ಕ್ಯಾನ್ಸಲ್ ಮಾಡಿರುವಂತಹ ಈ ಒಂದು ಉಚಿತ ಅಕ್ಕಿನ ಕೇಂದ್ರ ಸರ್ಕಾರ ಇದೀಗ ಕೊಡುತ್ತೆ. ಯಾಕಂದರೆ ಸರ್ಕಾರದಿಂದ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಕೇಂದ್ರ ಸರ್ಕಾರ ಉಚಿತ ಅಕ್ಕಿನ ಕೊಟ್ಟರೆ ರಾಜ್ಯ ಸರ್ಕಾರ ಕೆಲವು ಆಹಾರ ಪದಾರ್ಥಗಳು ಇರುವಂತಹ ಇಂದಿರಾ ಕಿಟ್ನ ಕೊಡುವುದಾಗಿ ನಿರ್ಧಾರ ಮಾಡಿದ್ದು, ಇನ್ನು ಮುಂದೆ ನಿಮ್ಮ ಒಂದು ಕಾರ್ಡಿಗೆ ಕೇಂದ್ರ ಸರ್ಕಾರ ಅಕ್ಕಿನ ಕೊಟ್ಟರೆ ರಾಜ್ಯ ಸರ್ಕಾರ ಆಹಾರ ಪದಾರ್ಥಗಳನ್ನ ಕೊಡುವುದಾಗಿ ನಿರ್ಧಾರ ಮಾಡಿದ್ದು, ಈ ಬಾರಿ ಯುಗಾದಿ ಹಬ್ಬದಿಂದನೇ ನಿಮ್ಮ ಒಂದು ಕಾರ್ಡಿಗೆ ಈ ಸೌಲಭ್ಯಗಳು ಸಿಗ್ತಾ ಇದೆ. ಅದೇ ರೀತಿ ನಿಮ್ಮ ಒಂದು ಕಾರ್ಡಿಗೆ ಸರ್ಕಾರ ಏನು ಒಂದು ಇಂದಿರಾ ಕಿಟ್ನ ಕೊಡ್ತಾ ಇದೆ ಅಂದರೆ 5ರಿಂದ 6 ರೀತಿಯ ಆಹಾರ ಪದಾರ್ಥಗಳು ಇರುವಂತಹ ಇಂದಿರಾ ಕಿಟ್, ಅಡುಗೆ ಎಣ್ಣೆ, ತೊಗರಿಬೇಳೆ, ಸಕ್ಕರೆ, ಉಪ್ಪು, ರಾಗಿ, ಗೋಧಿ ಹಾಗೂ ಇತರೆ ರೀತಿಯ ಆಹಾರ ಪದಾರ್ಥಗಳು ಇರುವಂತಹ ಒಂದು ಕಿಟ್ನ ಕೊಡ್ತಾ ಇದ್ದು, ಈ ಒಂದು ಕಿಟ್ಟಲ್ಲಿ ಸರ್ಕಾರ ಒಂದು QR ಕೋಡ್ನ ಕೊಡ್ತಾರೆ. ಆ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಆ ಒಂದು ಕಿಟ್ನ ಪಡಿಬೇಕು. ಯಾವುದೇ ಕಾರಣಕ್ಕೂ ನೀವು ಹಣದ ಅವಶ್ಯಕತೆಗಾಗಿ ಆ ಒಂದು ಕಿಟ್ನ ಬೇರೆ ಫಲಾನುಭವಿಗಳಿಗೆ ಮಾರುವಂತಿಲ್ಲ. ಒಂದು ವೇಳೆ ನೀವು ಆ ಒಂದು ಕಿಟ್ನ ಬೇರೆ ಫಲಾನುಭವಿಗಳಿಗೆ ಮಾರ್ತಾ ಇರೋದು ಸರ್ಕಾರಕ್ಕೆ ತಿಳಿದು ಬಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡುತ್ತೆ ಮತ್ತು ಸರ್ಕಾರದಿಂದ ನಿಮಗೆ ಒಂದು ಕಠಿಣ ಶಿಕ್ಷೆ ಕೊಡುವಂತಹ ಸಾಧ್ಯತೆ ಕೂಡ ತುಂಬಾ ಇದೆ. ಅದೇ ಒಂದು ಕಾರಣಕ್ಕೆ ನಿಮಗೆ ಸಿಕ್ಕಿರುವಂತಹ ಒಂದು ಇಂದಿರಾ ಕಿಟ್ನ ನೀವು ಬಳಸ್ಕೋಬೇಕು. ಅದೇ ರೀತಿ ಕಳೆದ 5 ತಿಂಗಳಿಂದ ನೀವು ನಿಮ್ಮ ಒಂದು ಕಾರ್ಡಿಗೆ ರೇಷನ್ನ ತಗೊಂಡಿಲ್ಲ ಅಂದರೆ ಸರ್ಕಾರ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಒಂದು ಮಾಹಿತಿ ಕೊಟ್ಟಿತ್ತು. ಇದೀಗ ಸರ್ಕಾರ ಪ್ರತಿ ಕಾರ್ಡ್ದಾರರಿಗೂ ಒಂದು ಕೊನೆಯ ಅವಕಾಶನ ಕೊಟ್ಟಿದ್ದು, ಏಪ್ರಿಲ್ ತಿಂಗಳೊಳಗೆ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಸಿಗುವಂತಹ ಉಚಿತ ಅಕ್ಕಿನ ತಗೋಬೇಕು. ಒಂದು ವೇಳೆ ನೀವು ಉಚಿತ ಅಕ್ಕಿನ ಪಡ್ಕೊಳ್ದೇನೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನ ಪಡ್ಕೋತಾ ಇಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಸರ್ಕಾರ ಕ್ಯಾನ್ಸಲ್ ಮಾಡುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನೀವು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಕೂಡ ಹಾಕೋದಕ್ಕಾಗಲ್ಲ. ಅದೇ ರೀತಿ ಪ್ರತಿಯೊಂದು ರೇಷನ್ ಕಾರ್ಡ್ಗೂ ಕೂಡ ಸರ್ಕಾರ ಪ್ರತಿ ತಿಂಗಳು ಬಯೋಮೆಟ್ರಿಕ್ ಮಷಿನ್ ಮೂಲಕ ನೀವು ನಿಮ್ಮ ಒಂದು ಹೆಬ್ಬೆರಳನ್ನ ಇಟ್ಟು ನಿಮ್ಮ ಒಂದು ಕಾರ್ಡ್ಗೆ ಸಿಗುವಂತಹ ಅಕ್ಕಿನ ಪಡ್ಕೋತಾ ಇದ್ರಿ. ಇದೀಗ ನೀವು ಅಕ್ಕಿನ ಪಡಿಬೇಕು ಅಂದರೆ ಆ ಒಂದು ಮಷಿನ್ ಮೇಲೆ ನೀವು ನಿಮ್ಮ ಬೆರಳನ್ನ ಇಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದರೆ ಸಾಕಷ್ಟು ವಯಸ್ಸಾದ ಫಲಾನುಭವಿಗಳು ಅವರ ಬೆರಳನ್ನ ಆ ಒಂದು ಮಷಿನ್ ಮೇಲೆ ಇಟ್ಟಾಗ ಆ ಒಂದು ಮಷಿನಲ್ಲಿ ನಿಮ್ಮ ಒಂದು ಬೆರಳನ್ನ ತಗೋತಾ ಇಲ್ಲ. ಅದೇ ಒಂದು ಕಾರಣಕ್ಕೆ ಇದೀಗ ಸರ್ಕಾರ ಒಂದು ನಿರ್ಧಾರ ಮಾಡಿದ್ದು, ನಿಮ್ಮ ಒಂದು ಬೆರಳನ್ನ ಆ ಒಂದು ಮಷಿನ್ ತಗೊಂಡಿಲ್ಲ ಅಂದ್ರೂ ಕೂಡ ಆ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕೊಡುವಂತಹ ಅಧಿಕಾರಿಗಳು ನಿಮ್ಮ ಒಂದು ದಾಖಲಾತಿಗಳನ್ನ ಒಂದು ಪುಸ್ತಕದಲ್ಲಿ ಬರ್ಕೊಂಡು ನಿಮ್ಮ ಒಂದು ಕಾರ್ಡಿಗೆ ರೇಷನ್ನ ಕೊಡಬೇಕು ಅಂತ ಸರ್ಕಾರ ಆದೇಶನ ಕೊಟ್ಟಿದೆ. ಒಂದು ವೇಳೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರು ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ OTPನ ಕಳಿಸಿ ಆ ಒಂದು OTPನ ಕೊಡೋ ಮೂಲಕ ಕೂಡ ನೀವು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯನ ಪಡ್ಕೋಬಹುದು. ಇದೀಗ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ 4 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ 8,000 ಹಣನ ಸರ್ಕಾರ ಮಾರ್ಚ್ 17 ಅಂದರೆ ಇಂದು ಮಂಗಳವಾರದಿಂದ ಜಮಾ ಮಾಡಲಿದ್ದು, ನಿಮ್ಮ ಬ್ಯಾಂಕ್ ಖಾತೆಗೆ ಯುಗಾದಿ ಹಬ್ಬದಷ್ಟರಲ್ಲಿ ಈ 8,000 ಹಣ ಬರುತ್ತೆ. ಅದೇ ರೀತಿ ಪ್ರತಿಯೊಂದು ರೇಷನ್ ಕಾರ್ಡ್ದಾರರ ಒಂದು ಕಾರ್ಡಿಗೆ ಸರ್ಕಾರದಿಂದ ಇಂದಿರಾ ಕಿಟ್ ಕೂಡ ಸಿಗುತ್ತೆ ಮತ್ತು ಯಾವುದೇ ರೀತಿಯ ಸೌಲಭ್ಯಗಳು ಕೂಡ ಸಿಗಬೇಕಾಗಿದ್ರೆ ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳ್ತಾ, ಇದಿಷ್ಟು ಸರ್ಕಾರದಿಂದ ಬಂದಿರುವ ಹೊಸ ಮಾಹಿತಿ ಆಗಿದೆ. ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ.